ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದೆ ನೋಡ್ರಿ. ಇನ್ನು ನಾನು ನೋಡ್ರಿ ಇವತ್ತು ಒಂದು ಹೊಸ ರೆಸಿಪಿ ಮಾಡಾಕತ್ತೀನಿ ರೀ. ಬ್ರೆಡ್ಲಿದ್ದ ಒಂದು ಹೊಸ ಸ್ನ್ಯಾಕ್ಸ್ ರೆಡಿ ಮಾಡಾಕತ್ತೀನಿ ರೀ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು, ಸಾಯಂಕಾಲ ಟೀ ಜೊತೆ ಅದರ ಮಾಡ್ಬೋದು ನೋಡ್ರಿ. ಈಗ ನಾನು 4 ಬ್ರೆಡ್ ಸ್ವೀಟ್ ತೊಗೊಂಡೀನಿ ರೀ. ಇವನ್ನ ಯಾವುದು ಮಿದು ಒಂದು ಆದ್ರೆ ತೊಗೋಬೋದು. ಸ್ವಲ್ಪ ನಾನು ನಿನ್ನೆ ತಂದಿದ್ದು ರೀ. ಇವು ಸ್ವಲ್ಪ ಹಾಡಾಗ್ಯವು ನೋಡ್ರಿ. ಇದನ್ನು ಮಾಡೋಣ ಬರ್ರಿ. ಹೇಗೆ ಏನೇನು ಹಾಕೋದು ಏನೇನಿಲ್ಲ ಅಂತ ಹೇಳಿ ನೋಡಿ ತೋರಿಸ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದೇ ಥರ ಯಾವ್ಯಾವ ಥರ ಹಳ್ಳಿ ಒಳಗೆ ಅಡುಗೆ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಈಗ 4 ಬ್ರೆಡ್ ಸ್ವೀಟ್ ತೊಗೊಂಡಿನಲ್ರಿ. 4 ಬ್ರೆಡ್ ಪೀಸ್ ತೊಗೊಂಡಿನಿ ನಾನೀಗ. ಅದಕ್ಕೆ ಒಂದು ದೊಡ್ಡದಾಗಿ ಇಟ್ಕೊಂಡ್ರೆ 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ರೀ. 2 ಸಣ್ಣ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿರಿ, ಇದನ್ನು ಮಾಡೋಣ ಬರ್ರಿ ಹೇಗೇನು ಅಂತೇಳಿ. ನೋಡಿರಿ, ನಾನೀಗ ದೋಸೆ ತೊಗೊಂಡಿನಿ. ಅದ್ರ ಮೇಲೆ ಒಂದೊಂದೇ ಬ್ರೆಡ್ ಸ್ವೀಟ್ ಇಟ್ಟು ಏನೋ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೀ. ಈ ಥರ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡ್ಬೇಕು. ಈ ಥರ ಎಣ್ಣೆ ಬಿಟ್ಟರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತೇಳಿ ಎಣ್ಣೆ ಬಿಡೋದು. ಇವನ್ನ ಸ್ವಲ್ಪ ಹಿಂಗೆ ಬಳಸಿ ಹಾಕ್ಕೊಂಡು ಇನ್ನೊಂದು ಸೈಡ್ ಈ ಥರ ಬೆಚ್ಚಗೆ ಮಾಡ್ಕೋಬೇಕು. ನೋಡ್ರಿ, ಮೇಲೆ ಸ್ವಲ್ಪ ಕಂದು ಬಣ್ಣ ಬರೋಂಗೆ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ನೋಡಿರಿ, ಬೆಚ್ಚಗೆ ಆದರೂ ನಾನು ತೆಗಿತೀನಿ. ಈಗ ಒಂದೊಂದು ಇವನ್ನ ತೆಗೆದು ಒಂದು ಸೈಡ್ನ ಪ್ಲೇಟ್ನಲ್ಲಿ ಇಡಬೇಕು. ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಇಷ್ಟು ತೆಗೆದಾಯ್ತು. ಇದೇ ನೋಡಿರಿ, ಈ ಥರ ಮಾಡ್ಕೋಬೇಕು. ನೋಡಿರಿ, ಈ ಬ್ರೆಡ್ ಎಲ್ಲ ಬೆಚ್ಚಗೆ ಮಾಡಿರ್ತೀವಲ್ಲ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಸೇಪ್ ಬೇಕಾದ ಸೇಪ್. ನೋಡಿರಿ, ನಾನು ಇಷ್ಟು ಹಿಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಹಿಂದೆ ನೋಡಿರಿ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ನಿಮ್ಗೆ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಬೋದು, ಇದಕ್ಕೆ ತೀರ ಸಣ್ಣ ಮಾಡ್ಬೋದು ರೀ. ನಾನು ಒಂದು ಲೆಕ್ಕ ಮಾಡಾಕತ್ತೀನಿ. ಈ ಥರ ಇದು ಚಿಕ್ಕವಲ್ಲ, ಇದು ದೊಡ್ಡವಲ್ಲ. ಒಂದ್ರಾಗ 3 ಪೀಸ್ ಮಾಡಾಕತ್ತೀನಿ. ನೋಡಿರಿ, ಈ ಥರ ಸೇಪ್ ಬರೋಂಗೆ ಕಟ್ ಮಾಡ್ಕೊಂಡು ನಾನು ಇದ್ರ ಚಾಕುಲಿದ್ದ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ. ನೋಡಿರಿ, ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನೀಗ ಅದಕ್ಕೆ ಒಂದು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದೈತಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಒಂದು ಸ್ವಲ್ಪ ಸಾಸಿವೆ, ಸಣ್ಣ ಕಟ್ ಮಾಡ್ಕೊಂಡ್ರೆ ಕರಿಬೇವು ಹಾಕ್ಕೊತೀನಿ. ನೋಡಿರಿ, ಈಗ ಹೆಚ್ಚಿಟ್ಕೊಂಡ್ರೆ ಉಳ್ಳಾಗಡ್ಡೆನ ಎಣ್ಣೆ ಹಾಕ್ಕೊತೀನಿ. ಇದು ಸ್ವಲ್ಪ ಕೆಂಪು ಹಂಗೆ ಸ್ವಲ್ಪ ಹುರ್ಕೋಬೇಕು. ಇದನ್ನು ನೋಡಿರಿ, ಕಲರ್ ಚೇಂಜ್ ಆದ ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಂಡೆ. ಈಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ತೀನಿ. ನೋಡಿರಿ, ಟೊಮೆಟೊ ಹಣ್ಣು ಹಾಕ್ಕೊಂಡು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗೆ ಹಂಗೆ ಹುರ್ಕೋಬೇಕು. ದಿಢೀರೇ ನಮ್ಮ ಮಕ್ಕಳು ಆಟ ಮಾಡಿದಾಗ ಏನೋ ತಿನ್ನಲಾರಿದ್ದಾಗ ಈ ಥರ ಮಾಡಿಕೊಡ್ಬೋದು ರೀ. ಅಂದ್ರೆ ತಿಂತಾರೆ ಇಷ್ಟಪಟ್ಟು. ಅದಕ್ಕೆ ಈಗ ಟೊಮೆಟೊ ಹಣ್ಣು ಮೆತ್ತಗೆ ಐತಲ್ಲ ರೀ, ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊತೀನಿ ನಾನು. ಖಾರ ನೋಡಕ್ಕೊಡ್ರಿ, ಮಕ್ಕಳು ತಿಂತವೋ ಇಲ್ಲ ಅಂತ ನೋಡ್ಕೊಂಡು. ಒಂದು ಸ್ವಲ್ಪ ಅರಿಶಿನ,
ಒಂದು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ, ಗರಂ ಮಸಾಲೆ ಹಾಕ್ಕೊತೀನಿ. ಟೇಸ್ಟ್ ಚೆನ್ನಾಗಿ ಬರಲಿ ಅಂತಂದೇಳಿ ನಾನು ಹಾಕಿ ನಡಿತೈತಿ, ಬಿಟ್ಟರೆ ನಡಿತೈತಿ. ಈ ಥರ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಮಾಡ್ತಿರ್ತೀವಿ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕೋರಿ. ಆಲ್ರೆಡಿ ಉಪ್ಪಿನ ಅಂಶ ಬ್ರೆಡ್ನೊಳಗೆ ಇರ್ತೈತಿ, ಅದು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ. ಈ ಥರ ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಇದನ್ನು ಸ್ವಲ್ಪ ಬೇಯಿಸ್ಬೇಕು ರೀ. ಈಗ ಸಣ್ಣ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಹಾಕ್ಕೊತೀನಿ. ಈಗ ಸ್ವಲ್ಪ ನಿಂಬೆ ರಸ ಹಿಂಡ್ತೀನಿ, ಒಂದು ಅರ್ಧ ನಿಂಬೆ ತೊಗೊಂಡು ಒಂದಿಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತೇಳಿ ನಿಂಬೆ ರಸ ಹಿಂಡ್ತೀನಿ. ನೋಡಿರಿ ಇದೆಲ್ಲ ಮಸಾಲೆ ಎಲ್ಲ ಹೀರ್ಕೊಂತು ರೆಡಿ ಆಯ್ತು. ಕಟ್ ಮಾಡ್ಕೊಂಡ್ರೆ ಬ್ರೆಡ್ನ ಇದ್ರ ಹಾಕ್ಕೊತೀನಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿದ್ದಾಯ್ತು. ನೋಡಿರಿ ಬ್ರೆಡ್ ಸ್ನ್ಯಾಕ್ಸ್ ರೆಡಿ ಆಯ್ತು. ನೋಡಿರಿ ಈಗ ಒಂದು 5 ನಿಮಿಷ, ಒಂದು 2-3 ನಿಮಿಷ ಬಿಟ್ಟು ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೋಬೇಕು. ಮುಚ್ಚಿ ತೆಗೆದ್ಬಿಟ್ರೆ ರೆಡಿ ಆಯ್ತು. ನೋಡಿರಿ ಬಂಧುಗಳು, ಬ್ರೆಡ್ ಸ್ನ್ಯಾಕ್ಸ್ ಈ ಥರ ರೆಡಿ ಆಗಿತ್ತು ನೋಡಿರಿ. ಇದ್ರಾಗೇನು ಇದು ಯಾವ ಸಾಸು ಬೇಡ, ಏನು ಬೇಡ್ರಿ, ಎಲ್ಲ ಇದ್ರೊಳಗೆ ಹಾಕಿರ್ತೀವಲ್ಲ. ಭಾರಿ ಚಾದೊಳಗೆ ಸಾಯಂಕಾಲ ತಿನ್ಬೋದು, ಬೆಳಗ್ಗೆ ಆದರೂ ಮಕ್ಳಿಗೆ ಮಾಡಿಕೊಡ್ಬೋದು ರೀ. ಭಾರಿ ಟೇಸ್ಟ್ ಇರ್ತೈತಿ. ಈ ಥರ ಒಮ್ಮೆ ಮಾಡಿ ನೋಡಿರಿ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.